ಶಿರಹಟ್ಟಿ ತಾಲೂಕಿನ ಮಹಾಜನತೆಯ ಬಹಳ ದಿನದ ಕನಸಾದ ತಾಲೂಕಾ ಆಸ್ಪತ್ರೆಯ ನೂತನ ಕಟ್ಟಡದ ಅಡಿಗಲ್ಲು ಸಮಾರಂಭವನ್ನು ಉದ್ಘಾಟಿಸಲಾಯಿತು. ಶಿರಹಟ್ಟಿ ಪಟ್ಟಣದಲ್ಲಿ ನಬಾರ್ಡ್ ಯೋಜನೆ ಅಡಿಯಲ್ಲಿ 100 ಹಾಸಿಗೆಗಳ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣದ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭ ಹಾಗೂ ಮುಂಡ್ರಗಿ ತಾಲೂಕಿನ ಆಸ್ಪತ್ರೆಯ ಆವರಣದಲ್ಲಿ ಬಿಪಿಎಚ್ಯು ಲ್ಯಾಬ್ ಹಾಗೂ ಲಕ್ಷ್ಮೇಶ್ವರ ತಾಲೂಕು ಬಾಲೆಹೊಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ವೈದ್ಯಾಧಿಕಾರಿಗಳ ಮತ್ತು ಸಿಬ್ಬಂದಿಗಳ ವಸತಿ ಗೃಹ ಉದ್ಘಾಟನಾ ಸಮಾರಂಭ ಮತ್ತು ಆರೋಗ್ಯ ಯೋಜನೆಗೆ ಚಾಲನೆ ಹಾಗೂ ಆಶಾ ಕೈಪಿಡಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್.ಕೆ. ಪಾಟೀಲ್ ಅವರೊಂದಿಗೆ ಶಾಸಕರಾದ ಡಾಕ್ಟರ್ ಚಂದ್ರು ಕೆ. ಲಮಾಣಿಯವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಂದು ಆಸ್ಪತ್ರೆ ಎಂದರೆ ರೋಗಿಗಳಿಗೆ ಆರೋಗ್ಯ ರಕ್ಷಣೆ, ಗುಣ ಮಾಡುವ ಚಿಕಿತ್ಸೆ ಒದಗಿಸುವ ತಾಣವಾಗಿದೆ. ಇದಕ್ಕಾಗಿ ವಿಶೇಷ ವೈದ್ಯಕೀಯ ಸಿಬ್ಬಂದಿಯು ಮೇಲಿಂದ ಮೇಲೆ ರೋಗಿಗಳ ಸ್ಥಿತಿಗತಿಯನ್ನು ನಿಗಾ ವಹಿಸುತ್ತದೆ. ಬಹುಕಾಲದ ಕಾಯಿಲೆಗಳಿಗೆ ಅಲ್ಲಿಯೇ ಔಷಧೋಪಚಾರವನ್ನು ಒದಗಿಸುತ್ತಾರೆ. ಶಿರಹಟ್ಟಿ ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯ ಈ ಆಸ್ಪತ್ರೆ ಉದ್ಘಾಟನೆಯನ್ನ ಮಾಡಿರುವುದು ನನಗೆ ಅತೀವ ಸಂತೋಷವನ್ನುಂಟು ಮಾಡಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಐಜಿ ಸನದಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸುಜಾತಾ ದೊಡ್ಮನಿ, ಮಾಜಿ ಶಾಸಕರಾದ ರಾಮಣ್ಣ ಲಮಾಣಿ, ಜಿಲ್ಲಾಧಿಕಾರಿಗಳಾದ ಸಿಎನ್ ಶ್ರೀಧರ್, ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭರತ್ ಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರೋಹನ್ ಜಗದೀಶ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಎಸ್.ಎಸ್. ನೇಲಗುಂದ್, ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಸುಭಾಸ್ ಎಸ್. ದೈಗೊಂಡ, ಮುಂಡ್ರಗಿ ತಾಲೂಕು ಆಸ್ಪತ್ರೆ ಅಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮಣ್ ಪೂಜಾರ್, ಡಾಕ್ಟರ್ ಜಿಪಿ ಗೋಪಾಲ್ ರಾಜ್, ಆನಂದ ಸ್ವಾಮಿ, ಗಡದೆ ವರ್ಮಠ್, ವಿವಿ ಕಪ್ಪತ್ನವರ್, ಸಿಸಿ ನೂರ್ ಶೆಟ್ಟರ್, ಹುಮಾಯೂನ್ ಮಾಗಡಿ, ಡಿಕೆ ಹೊನ್ನಪ್ಪನವರ್, ಶಿವನಗೌಡ ಪಾಟೀಲ್, ಸಿಕೆ ಮುಳುಗುಂದ್, ತಿಪ್ಪಣ್ಣ ಕೊಂಚಿಗೇರಿ, ದೀಪಕ್ ಕಪ್ಪತ್ನವರ್, ಫಕೀರೇಶ್ ರಟ್ಟಿಹಳ್ಳಿ, ನಾಗರಾಜ್ ಲಕ್ಕುಂಡಿ, ಮಾಬುಸಾಬ್ ಲಕ್ಷ್ಮೇಶ್ವರ್, ಆನಂದ್ ಕೂಳಿ, ಶಂಕರ್ ಮರಾಠೆ, ಶ್ರೀಮತಿ ನಂದಾ ಪಲ್ಲೇದ್, ತಿಮ್ಮರೆಡ್ಡಿ ಮರೆಡ್ಡಿ, ಮೋಹನ್ ಗುತ್ತೆಮ್ನವರ್, ಚನ್ನವೀರಗೌಡ ಪಾಟೀಲ್, ಜಾನು ಲಮಾಣಿ, ಬಸವರಾಜ್ ಚಕ್ರಸಾಲಿ, ಸಿದ್ದಲಿಂಗೇಶ್ವರ್ ಅಂಗಡಿ, ಅಕ್ಬರ್ ಸವ್ಯಾದ್ಗಿರಿ, ವಿನೋದ್ ಕಪ್ಪತ್ನವರ್, ಮಂಜುನಾಥ್ ಸೊಂಟುನೂರ್, ಮಂಜುನಾಥ್ ಉಳ್ಳಾಗಡ್ಡಿ, ನಾಗರಾಜ್ ತಳವಾರ್, ಪ್ರಜ್ವಲ್ ತಳವಾರ್, ಶಶಿ ದೇಗಾವಿ ಹಾಗೂ ಮುಖಂಡರು, ಪಟ್ಟಣ ಪಂಚಾಯಿತಿಯ ಸಭೆಯ ಸರ್ವ ಸದಸ್ಯರು, ಅಧಿಕಾರಿಗಳು, ವೈದ್ಯ ಮಿತ್ರರು, ಆಶಾ ಕಾರ್ಯಕರ್ತೆಯರು, ತಾಯಂದಿರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದರಿ, ಕರಾಳ ಸತ್ಯ ನ್ಯೂಸ್, ಗದಗ್.